ಈ ಕೋಗಿಲೆಗಳು ತುಂಬಾ ತುಂಬಾ ಕಷ್ಟಪಟ್ಟು ಸಕ್ರಮವಾಗಿ ತಮ್ಮ ತಮ್ಮ ಗೂಡುಗಳನ್ನ ಕಟ್ಟಿ ತಮ್ಮ ತಮ್ಮ ಗೂಡುಗಳಲ್ಲೇ ತಮ್ಮ ತಮ್ಮ ಮೊಟ್ಟೆಗಳನ್ನ ಇಟ್ಟು ತಮ್ಮ ವಂಶದ ಬೆಳವಣಿಗೆಯ ಸಂಖ್ಯೆಯನ್ನ ಹೆಚ್ಚು 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 ಮಾಡ್ಕೊಳ್ಳೋದನ್ನ ನೀವು ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಈ ಕೋಗಿಲೆಗಳೇನ್ ಮಾಡ್ತವೆ? ಈ ಕೋಗಿಲೆಗಳು ಕಾಗೆಗಳು ತುಂಬಾ ತುಂಬಾ ಕಷ್ಟಪಟ್ಟು ಸಕ್ರಮವಾಗಿ ಕಟ್ಟಿರುವ ಗೂಡಿನ ಒಳಗಡೆ ಅಕ್ರಮ ಮಾರ್ಗದಿಂದ ಹೋಗಿ ತಮ್ಮ ತಮ್ಮ ಮೊಟ್ಟೆಗಳನ್ನ ಇಟ್ಟು ಕಳ್ಳ ಮಾರ್ಗದಿಂದ ಅಲ್ಲಿಂದ ಹೊರಟೋಗ್ಬಿಡ್ತವೆ. ಆ ಕೋಗಿಲೆಯ ಮೊಟ್ಟೆಗಳು ಸಹ ಬೇಗ ಒಡೆದು ಮರಿಗಳಾಗಿ ಆ ಕೋಗಿಲೆಯ ಮರಿಗಳು ಉಳಿದ ಎಲ್ಲಾ ಕಾಗೆ ಮೊಟ್ಟೆಗಳನ್ನ ಆ ಗೂಡಿನಿಂದ ಹೊರಗಡೆ ಹಾಕ್ಬಿಡ್ತವೆ. ಆ ಉಳಿದ ಕಾಗೆ ಮರಿಗಳಿಗೆ ಸಿಗಬೇಕಾದಂತಹ ಎಲ್ಲಾ ಆಹಾರವನ್ನ ಈ ಕೋಗಿಲೆಯ ಮರಿಗಳು ಎಲ್ಲ ತಾವೇ ತಾವೇ ತಿನ್ಕೊಂಡು ದಷ್ಟಪುಷ್ಟವಾಗಿ ಬೆಳೆದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಜೀವನವನ್ನ ನಡೆಸ್ತಾ ಇರ್ತವೆ. ಒಂದು ದಿನ ಗೊತ್ತಾಗುತ್ತೆ ಕಾಗೆಗೆ, ಇದು ನನ್ನ ಮರಿಯಲ್ಲ ಅಂತ. ಇವತ್ತಿನ ದಿನ ಈ ನಮ್ಮ ಕನ್ನಡಿಗರ ಕತೆಗಳು ಹಾಗೆ ಪರಿಸ್ಥಿತಿ ಇದೇ ರೀತಿಯಾಗೇನೆ. ಈ ಕೋಗಿಲು ಲೇಔಟ್‌ನಲ್ಲಿ ಯಾರೆಲ್ಲ ಅಕ್ರಮವಾಗಿ ಬಂದು ನೆಲೆಸಿ ವಾಸವನ್ನ ಮಾಡ್ತಾ ಇದ್ರು ನೋಡಿ, ಅವರೆಲ್ಲರಿಗೂನು ಈ ನಮ್ಮ ಘನತೆತ್ತ ರಾಜ್ಯ ಸರ್ಕಾರ ಸಕ್ರಮವಾಗಿ ಮನೆಗಳನ್ನ ನಿರ್ಮಿಸಿಕೊಡುತ್ತಂತೆ. ಅದು ಯಾರ ಆಸ್ತಿಯಲ್ಲಿ, ಯಾರ ಹಣದಲ್ಲಿ? ನಮ್ಮ ಕರ್ನಾಟಕದ ಆಸ್ತಿಯಲ್ಲಿ, ನಮ್ಮ ಕನ್ನಡಿಗರ ತೆರಿಗೆ ಹಣವನ್ನ ಬಳಕೆಯನ್ನ ಮಾಡಿಕೊಂಡು ಅಕ್ರಮವಾಗಿ ಬಂದಂತವರಿಗೆ ಸಕ್ರಮವಾಗಿ ಮನೆಗಳನ್ನ ನಿರ್ಮಿಸಿಕೊಡುತ್ತಂತೆ. ಯಾರೆಲ್ಲ ಅಕ್ರಮವಾಗಿ ಬಂದು ಸಕ್ರಮವಾಗಿರುವಂತಹ ಮನೆಯಲ್ಲಿ ಬಂದು ನೆಲೆಸ್ತಾ ಇದ್ದಾರೋ, ಈ ಕೋಗಿಲೆಯ ಮರಿಗಳ ರೀತಿಯಾಗೇನೆ ಈ ಕೋಗಿಲೆಯ ಮರಿಗಳು ಯಾವ ರೀತಿಯಾಗಿ ಎಲ್ಲ ಮರಿಗಳನ್ನ ಮೊಟ್ಟೆಗಳನ್ನ ಹೊರದಬ್ಬಿಡ್ತಾವೋ ಅದೇ ರೀತಿಯಾಗಿ ಒಂದಲ್ಲ ಒಂದು ದಿನ ನೋಡಿ, ನಿಮ್ಮ ನೆಲದಿಂದಲೇನೆ ನಿಮ್ಮ ಮನೆಗಳಿಂದಲೇ ಯಾರೆಲ್ಲ ಈ ಅಕ್ರಮ ವಲಸಿಗರಿದ್ದಾರೆ, ಕಳ್ಳ ಮಾರ್ಗದಿಂದ ಸಕ್ರಮವಾಗಿ ಬಂದಿದ್ದಾರೆ, ಇವರೆಲ್ಲ ಕನ್ನಡಿಗರನ್ನೇ ಕನ್ನಡಿಗ ನೆಲದಿಂದ ಹೊರದಬ್ಬಿಡ್ತಾರೆ. ಕಾಗೆಗೆ ಯಾವ ರೀತಿಯಾಗಿ ಇದು ನನ್ನ ಮರಿಯಲ್ಲ ಅಂತ ಗೊತ್ತಾಯ್ತು, ಅದೇ ರೀತಿಯಾಗಿ ಒಂದಲ್ಲ ಒಂದು ದಿನ ಅವರು ಸಂಖ್ಯೆ ಹೆಚ್ಚಾದಾಗ, ಅವರು ಬೆಳೆದು ದಷ್ಟಪುಷ್ಟವಾಗಿ ಬೆಳೆದು ನಿಂತಾಗ ಈ ನಮ್ಮ ಕನ್ನಡಿಗರಿಗೂ ಅರ್ಥವಾಗುತ್ತೆ ಇವ್ರು ಯಾರನ್ನು ನಮ್ಮವರಲ್ಲ ಅಂತ. ಈ ಕಾಗೆಗಳು ತಮಗೆ ಸಿಕ್ಕಂತ ಆಹಾರವನ್ನ ಕಾ 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 ಅಂತ ಕರೆದು ಎಲ್ಲರಿಗೂ ಹಂಚಿ ತಿಂತಾವಂತೆ. ಅದೇ ರೀತಿಯಾಗಿ ವಿಶಾಲ ಹೃದಯದ ಕನ್ನಡಿಗರು ಹಂಚಿ ತಿಂತಾ ಇದ್ದೀರಾ? ಹಂಚಿ ತಿನ್ನಿ. ಒಂದೊಂದು ದಿನ ಹಂಚೋದಕ್ಕೆ ನಿಮ್ ಕೈಲಿ ಏನು ಇರೋದಿಲ್ಲ, ಅವರೇನೆ ನಿಮ್ಮ ಕೈಗೆ ದೊಡ್ಡದಾದ ಚಿಪ್ಪನ್ನ ಕೊಡ್ತಾರೆ, ಅಥವಾ ನಿಮ್ಮ ನೆಲದಿಂದಲೇ ನಿಮ್ಮನ್ನ ಒದ್ದು ಹೊರ ಹಾಕ್ಬಿಡ್ತಾರೆ. ಉದಾಹರಣೆ ಬೇಕು ಅಂತಾರೆ ತುಂಬಾ ತುಂಬಾ ಸಿಗ್ತವೆ ವಿಡಿಯೋಗಳು ನೋಡಿ, ನಂತರ ಅರ್ಥವಾಗುತ್ತೆ ಜಾತ್ಯಾತೂತಿನ ಕನ್ನಡಿಗರಿಗೆ ಅಂತ ಹೇಳ್ತಾ. ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.